ಮಕ್ಕಳೇ, ಪರೀಕ್ಷೆ ಛಾಯೆಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ನಾವು ಸಾಕಷ್ಟು ಗ್ರಾಮರ್ ಟಾಪಿಕ್ಸ್ ನೋಡ್ತೀವಿ. ಸೊ ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಗ್ರಾಮರ್ ಟಾಪಿಕ್ ಅಲ್ಲ ಮಕ್ಕಳೇ, ಬಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಬೇರೆ ಬೇರೆ ತರದ ಕ್ವೆಶನ್ಸ್ ಕೇಳ್ತಾರಲ್ಲ, ಆ ಕ್ವೆಶನ್ಸ್ ನ ತಗೊಂಡು ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಅಂತ ನಾವು ಇವಾಗ ಸಾಲ್ವ್ ಮಾಡ್ತೀವಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ಒಂದ್ ಗ್ರಾಮರ್ ಟಾಪಿಕ್ ಕೆಳಗೆ ಬರಲ್ಲ, ಬೇರೆ ಬೇರೆ ಗ್ರಾಮರ್ ಟಾಪಿಕ್ಸ್ ಇದು. ನಿಮ್ಗೆ ಅಕಸ್ಮಾತ್ ಒಂದ್ ಪರ್ಟಿಕ್ಯುಲರ್ ಕ್ವೆಶನ್ ಮೇಲೆ ಆ ಪರ್ಟಿಕ್ಯುಲರ್ ರೂಲ್ ಏನು ಅಥವಾ ಅದೇನು ಗ್ರಾಮರು ಅಂತ ನಿಮ್ಗೆ ಏನೋ ಡೀಟೇಲ್ ಆಗಿ ಬೇಕಿದ್ರೆ ಕಾಮೆಂಟ್ ಸೆಕ್ಷನ್ ಹಾಕಿ, ನಾವು ಅದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಕೂಡ ಮಾಡಿ ಹಾಕ್ತೀವಿ. ಸೊ ಮಕ್ಕಳೇ, ಈ ಪರ್ಟಿಕ್ಯುಲರ್ ಸೆಕ್ಷನ್ ಇಂದ ನಿಮ್ಗೆ ಯೂಶಲಿ ಇದೆಲ್ಲ 1 ಮತ್ತೆ 2 ಮಾರ್ಕ್ಗೆ ಬರುವಂತಹ ಕ್ವೆಶನ್ಸ್ ಇದು. ಸೊ ನಡೀರಿ ನೋಡೋಣ ಯಾವ್ದಿದು ಅಂತ. ಮೊದಲನೇದಾಗಿ ಟೈಪ್ 1 ಆಯ್ತಾ, ಇದು ಮೊದಲನೇ ಟೈಪ್ ಆಫ್ ಕ್ವೆಶನ್ಸ್. ಫ್ರೇಮ್ ಅ ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆಸ್ ಅನ್ ಆನ್ಸರ್. ಸೊ ಒಂದು ಬಂದಿರುತ್ತೆ, ಆ ಅಂಡರ್ಲೈನ್ಡ್ ವರ್ಡ್ ನ ಆನ್ಸರ್ ಆಗಿ ಪಡೆಯೋದಿಕ್ಕೆ ಹೇಗೆ ನೀವು ಒಂದು ಕ್ವೆಶನ್ ನ ಫಾರ್ಮ್ ಮಾಡ್ತೀರಾ ಅಂತ ಕೇಳಿರುವಂತಹ ಒಂದಿದು. ಸೊ ನಡೀರಿ ಇವಾಗ ಸ್ಟೆಪ್ಸ್ ನ ನೋಡೋಣ. ಮೊದಲನೇದಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರಲ್ಲ, ಆ ಸ್ಟೇಟ್ಮೆಂಟ್ ಅಲ್ಲಿ ಅಂಡರ್ಲೈನ್ಡ್ ವರ್ಡ್ ಯಾವುದು ಅಂತ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅಂಡರ್ಲೈನ್ಡ್ ವರ್ಡ್ ಯಾವುದು ಅಂತ ನೋಡ್ಕೊಂಡ್ಮೇಲೆ ಅದಕ್ಕೆ ಪ್ರಕಾರ ನೀವು ಒಂದು ಕ್ವೆಶ್ಚನ್ ವರ್ಡ್ ನ ಹಾಕ್ತೀರಾ. ಸೊ ಯೂಸ್ ಕ್ವೆಶ್ಚನ್ ವರ್ಡ್ಸ್ ಲೈಕ್ ಹೌ, ವಾಟ್, ವೈ, ವೇರ್, ವೆನ್, ಹೂ ಎಕ್ಸೆಟ್ರಾ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇವಾಗ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ. ನಡೀರಿ ನೋಡೋಣ. ಮೊದಲನೇ ಕ್ವೆಶ್ಚನ್ನು, ರಾಧಾಕೃಷ್ಣನ್ ಹ್ಯಾಡ್ ಹಿಸ್ ಅರ್ಲಿ ಸ್ಕೂಲಿಂಗ್ ಆಟ್ ತಿರುಟಾನಿ. ಇದನ್ನ ಮಾರ್ಚ್ 2020 ಕೇಳಿದ್ರು. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ಇದಕ್ಕೆ ನೀವು ಒಂದು ಕ್ವೆಶ್ಚನ್ ನ ಫಾರ್ಮ್ ಮಾಡಬೇಕು. ಆ ಕ್ವೆಶ್ಚನ್ ಕೇಳಿದ್ರೆ ಈ ಆನ್ಸರ್ ಬರಬೇಕು. ಸೊ ಇಲ್ಲಿ ಅಂಡರ್ಲೈನ್ ಮಾಡಿರುವಂತ ಪದವನ್ನ ನೋಡ್ಕೊಳ್ಳಿ ಅಂತ ಹೇಳಿದೆ. ಫಸ್ಟ್ ತಿರುಟಾನಿ ಅನ್ನೋದನ್ನ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಇದೇನು ಒಂದು ಜಾಗ. ಜಾಗ ಅಂದ್ರೆ ನೀವು ಯಾವ ಕ್ವೆಶ್ಚನ್ ವರ್ಡ್ ನ ಯೂಸ್ ಮಾಡ್ತೀರಾ? ವೇರ್. ಅರ್ಥ ಆಯ್ತಾ ಮಕ್ಕಳೇ? ಸೊ ಆನ್ಸರ್ ಅಲ್ಲಿ ವೇರ್ ಇಂದ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. Where did Radhakrishnan have his early schooling? ಸೊ ಒಂದ್ ಅಕ್ಕ ಇಟ್ಕೊಳ್ಳಿ ಮಕ್ಕಳೇ, ನೀವು ಇದನ್ನ ಕ್ವೆಶ್ಚನ್ ಫಾರ್ಮ್ ಮಾಡುವಾಗ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪದಗಳು ಅಥವಾ ಎಲ್ಲಾ ಭಾಗಗಳು ನೀವು ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಅರ್ಲಿ ಸ್ಕೂಲಿಂಗ್ ಆಗಿರ್ಬೋದು ಅಥವಾ ರಾಧಾಕೃಷ್ಣನ್ ಆಗಿರ್ಬೋದು, ಇದನ್ನೆಲ್ಲ ನೀವು ಇದನ್ನ ಇನ್ಕ್ಲೂಡ್ ಮಾಡ್ಬೇಕಾಗತ್ತೆ. ಆವಾಗ್ಲೇನೆ ಕರೆಕ್ಟ್ ಕ್ವೆಶ್ಚನ್ ಆಗೋದು. ಸೊ ಈ ಕ್ವೆಶ್ಚನ್ ನ ಕೇಳಿದ್ರೆ ಆನ್ಸರ್ ಇದಿರುತ್ತೆ. ಒಂದು ಜಾಗಕ್ಕೆ ನಾವು ವೇರ್ ಅಂತ ಯೂಸ್ ಮಾಡ್ತೀವಿ ಕ್ವೆಶ್ಚನ್ ಫಾರ್ಮ್ ಮಾಡುವಾಗ. ಮುಂದಿನ ನೋಡೋಣ ಬನ್ನಿ ಮಕ್ಕಳೇ. I met an old woman in the park last night. ಅರ್ಥ ಆಯ್ತಾ? I met an old woman in the park last night. ಸೊ ಇದನ್ನ ಜೂನ್ 2022 ಕೇಳಿದ್ರು. ಅಂಡರ್ಲೈನ್ ಭಾಗ ಯಾವುದು? an old women. ಸೊ ಇಲ್ಲಿ ಐ ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ, ನಾನೊಬ್ಳು ಓಲ್ಡ್ ವುಮೆನ್ ನ ಮೀಟ್ ಮಾಡಿದೆ ಅಂತ. ಸೊ ಇವಾಗ ಇದು ಆನ್ಸರ್ ಆಗ್ಬೇಕು, ಆನ್ ಓಲ್ಡ್ ವುಮೆನ್ ಆನ್ಸರ್ ಆಗ್ಬೇಕು ಅಂದ್ರೆ ನಾನು ಏನನ್ನ ಯೂಸ್ ಮಾಡ್ತೀನಿ? ಹೂ ಅಂತ ಯೂಸ್ ಮಾಡಲ್ಲ, ಬಿಕಾಸ್ ಇದು ನಾನ್ ಮಾತಾಡ್ತಿರೋದು. ಆಯ್ತಾ? ಬಟ್ ಆನ್ ಓಲ್ಡ್ ವುಮೆನ್ ಬಂದಿರೋದ್ರಿಂದ ಹೂಮ್ ಅಂತ ನಾನು ಯೂಸ್ ಮಾಡ್ತೀನಿ. ಯಾರನ್ನ ಮೀಟ್ ಮಾಡ್ತಿರೋದು? ಓಲ್ಡ್ ವುಮೆನ್ ಅಲ್ಲ. ಸೊ ಹೂಮ್ ಅಂತ ನಾನು ಯೂಸ್ ಮಾಡ್ತೀನಿ. ಹೂಮ್ ಡಿಡ್ ಯು ಮೀಟ್ ಅಟ್ ದ ಪಾರ್ಕ್ ಲಾಸ್ಟ್ ನೈಟ್. ಇದು ಯಾರೋ ಬೇರೆಯವರು ನನಗೆ ಈ ಕ್ವೆಶ್ಚನ್ ಕೇಳ್ತಿರೋ ಹಾಗೆ ನಾವು ಫ್ರೇಮ್ ಮಾಡ್ಬೇಕಾಗತ್ತೆ. ಅದಕ್ಕೆ ಆನ್ಸರ್ ಆಗಿ ನಾನೇನಂತೀನಿ? ಐ ಮೆಟ್ ಅನ್ ಓಲ್ಡ್ ವಿಮೆನ್ ಇನ್ ದ ಪಾರ್ಕ್ ಲಾಸ್ಟ್ ನೈಟ್ ಅಂತ ನಾನು ಬರಿತೀನಿ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದು ನೀವು ಜ್ಞಾಪಕ ಇಟ್ಕೊಳ್ಳಿ. ಯಾರನ್ನಾದ್ರೂ ನಾವು ರೆಫರ್ ಮಾಡ್ತಿದ್ರೆ ಅದು ಆನ್ಸರ್ ಆಗಿದ್ರೆ ಹೂಮ್ ಅಂತ ನಾವು ಬರಿತೀವಿ. ಓಕೆನಾ? ಯಾರು ಮತ್ತೆ ಯಾರನ್ನ, ಎರಡು ಪದಗಳ ಡಿಫ್ರೆನ್ಸ್ ಏನಿದೆ ಮಕ್ಕಳೇ? ಅದೇ ಸೇಮು ಹೂ ಮತ್ತೆ ಹೂಮ್ ಮಧ್ಯ. ಆಯ್ತಾ? ಯಾರು ಅಂದ್ರೆ ಹೂ, ಯಾರನ್ನ ಅಂದ್ರೆ ನೀವ್ ಯಾರನ್ನ ಮೀಟ್ ಮಾಡಿದ್ವಿ ಅದು ಹೂಮ್. ಇಲ್ಲಿ ನಾವು ಯಾರನ್ನ ಅಂತ ಮಾಡ್ಬೇಕು, ಆವಾಗ್ಲೇನೆ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ. ಓಕೆನಾ ಮಕ್ಕಳೇ? ಮುಂದೆ ನೋಡೋಣ ಬನ್ನಿ. The Normans conquered England in the year 1066. ಅರ್ಥ ಆಯ್ತಾ ಮಕ್ಕಳೇ? ದ ನಾರ್ಮನ್ಸ್ ಕಾಂಕರ್ಡ್ ಇಂಗ್ಲೆಂಡ್ ಇನ್ ದ ಇಯರ್ 1066. ಸೊ ಇವಾಗ ಇನ್ ದ ಇಯರ್ 1066 ಏನಿದೆ ಅದನ್ನ ನಾವು ಕ್ವೆಶ್ಚನ್, ಅದು ಆನ್ಸರ್ ಆಗಿ ಬರೋ ತರ ನಾವೊಂದು ಕ್ವೆಶ್ಚನ್ ನ ಫ್ರೇಮ್ ಮಾಡಬೇಕು. ಆಯ್ತಾ? ಸೊ ಇದು ಒಂದು ಕಾಲದಲ್ಲಿ ನಡೆದಿರುವಂತಹ ಒಂದು ಒಂದು ಈವೆಂಟ್ ಅಲ್ವಾ ಮಕ್ಕಳೇ? ಯಾವ ಕಾಲ ಅಂತ ನಾವು ಬರಿಬೇಕಾಗತ್ತೆ. ಆವಾಗ ನಾವು ಏನನ್ನ ಯೂಸ್ ಮಾಡ್ಕೊಂಡು ಕ್ವೆಶ್ಚನ್ ಫಾರ್ಮ್ ಮಾಡ್ತೀವಿ? ವೆನ್.
ಆ ಒಂದು ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ನಡೆದಿರೋದ್ರಿಂದ ನಾವು ವೆನ್, ಯಾವಾಗ. ಅರ್ಥ ಆಯ್ತಾ ಮಕ್ಳೇ? ಅದನ್ನ ಯೂಸ್ ಮಾಡ್ಕೊಂಡು ಕ್ವೆಶನ್ ನ ಫ್ರೇಮ್ ಮಾಡ್ತೀವಿ. ವೆನ್ ಡಿಡ್ ದ ನಾರ್ಮನ್ಸ್ ಕಾಂಕರ್ ಇಂಗ್ಲೆಂಡ್? ಈ ಜೂನ್ 2019 ಅಲ್ಲಿ ಕೇಳಿರುವಂತ ಕ್ವೆಶನ್ ತುಂಬಾ ಈಸಿ ಇದು. ಯಾವಾಗ 1066 ಅಲ್ಲಿ. ಅರ್ಥ ಆಯ್ತಾ? ಸೊ ಅದಕ್ಕೆ ಹಿಂಗೆ ಆನ್ಸರ್ ಬರಿಬೇಕಾಗತ್ತೆ. ನೆಕ್ಸ್ಟ್ ಒನ್ ನೋಡೋಣ. ನೆಕ್ಸ್ಟ್ ಟೈಪ್ ನೋಡೋಣ ಇವಾಗ. ಕಂಬೈನ್ ರೀರೈಟ್ ದ ಸೆಂಟೆನ್ಸಸ್. ಸೊ ಇದು 1 ಇಂದ 2 ಮಾರ್ಕ್ ಕೇಳಿದರೆ ಎರಡು ಪರ್ಟಿಕ್ಯುಲರ್ ಎರಡು ಸ್ಟೇಟ್ಮೆಂಟ್ ನ ಕಂಬೈನ್ ಮಾಡೋದಿಕ್ಕೆ ಅಥವಾ ರೀರೈಟ್ ಮಾಡೋದಿಕ್ಕೆ ಹೇಳಿದ್ದಾರೆ. ಅರ್ಥ ಆಯ್ತಾ? ಯೂಸಿಂಗ್ ಟು, ಆಮೇಲೆ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ, ಯೂಸಿಂಗ್ ನೋ ಸೂನರ್ ದ್ಯಾನ್, ಯೂಸಿಂಗ್ ಆಸ್ ಸೂನ್ ಆಸ್. ಅರ್ಥ ಆಯ್ತಾ ಮಕ್ಳೇ? ಸೊ ಇದನ್ನ ಕಂಜಂಕ್ಷನ್ಸ್ ಅಂತ ನಾವು ಹೇಳ್ಬೋದು. ಮಧ್ಯದಲ್ಲಿ ಈ ಪದಗಳನ್ನ ಹಾಕಿ ಎರಡು ಸ್ಟೇಟ್ಮೆಂಟ್ಸ್ ನ ಕಂಬೈನ್ ಮಾಡಿ ಅಂತ ಹೇಳ್ತಾರೆ. ಸೊ ಕಂಜಂಕ್ಷನ್ಸ್ ಅಂದ್ರೆ ಏನು? ಒಂದ್ ಪದ ಯೂಸ್ ಮಾಡ್ಕೊಂಡು ಎರಡು ಸ್ಟೇಟ್ಮೆಂಟ್ ನ ನಾವು ಕಂಬೈನ್ ಮಾಡ್ತೀವಲ್ಲ, ಅದಕ್ಕೆ ಕಂಜಂಕ್ಷನ್ಸ್ ಅನ್ನೋದು. ಆಯ್ತಾ? ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ಹೇಳಿ, ನಾವು ಖಂಡಿತ ಮಾಡಿ ಹಾಕ್ತಿವಿ. ಸೊ ಇವಾಗ ನೋಡೋಣ ಬನ್ನಿ ಯಾವ ತರ ಕ್ವೆಶನ್ಸ್ ಕೇಳ್ಬೋದು ಅಂತ. ಮೊದಲನೇದಾಗಿ, ರೀರೈಟ್ ಗಿವನ್ ಸ್ಟೇಟ್ಮೆಂಟ್ ಯೂಸಿಂಗ್ ಟು. ಅರ್ಥ ಆಯ್ತಾ? he is very weak, he cannot play the match. ಇದು ಎರಡು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿ ನಾವು ಈ ಎರಡು ಪದ ಟು ಮತ್ತೆ ಟು ಯೂಸ್ ಮಾಡ್ಕೊಂಡು ಇದನ್ನ ರೀರೈಟ್ ಮಾಡಬೇಕು, ಮತ್ತೆ ಬರಿಬೇಕು. ಅರ್ಥ ಆಯ್ತಾ? ಸೊ ಇದನ್ನ ಮಾರ್ಚ್ 2019 ಅಲ್ಲಿ ಕೇಳಿದ್ರು. ಸೊ ಇಲ್ಲಿಂದ ಏನ್ ಅರ್ಥ ಆಗುತ್ತೆ? ಅವನು ತುಂಬಾ ವೀಕ್ ಆಗಿದ್ದ, ಅವನಿಗೆ ಮ್ಯಾಚ್ ಆಡೋದಿಕ್ಕೆ ಆಗಲ್ಲ, ಅವನ ಕೈಯಲ್ಲಿ ಮ್ಯಾಚ್ ಆಡೋದಿಕ್ಕೆ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಎರಡು ಡಿಫ್ರೆಂಟ್ ಸ್ಟೇಟ್ಮೆಂಟು. ಒಂದ್ ಸ್ಟೇಟ್ಮೆಂಟ್ ಮಾಡಬೇಕು ಅಂದ್ರೆ ಹಿ ಇಸ್ ಟೂ ವೀಕ್. ಟೂ ಅಂತ ಯಾಕೆ ಯೂಸ್ ಮಾಡಿದೀವಿ? ಇಲ್ಲಿ ವೆರಿ ಇದೆ, ಅಂದ್ರೆ ತುಂಬಾ. ಅರ್ಥ ಆಯ್ತಾ? ತುಂಬಾ ಅಂತ ಇದ್ದಿದ್ದರಿಂದ ನಾವಿಲ್ಲಿ ಟೂ ಅಂತ ಯೂಸ್ ಮಾಡಿದೀವಿ. ಅವಾಗ ಅರ್ಥ ಸೇಮ್ ಇರುತ್ತೆ ನೋಡಿ ಮಕ್ಳೆ. ಹಿ ಇಸ್ ಟೂ ವೀಕ್ ಅಂದ್ರೆ ಹಿ ಇಸ್ ವೆರಿ ವೀಕ್ ಅಂದ್ರೆ ಎರಡು ಅರ್ಥನೂ ಸೇಮ್. ಅರ್ಥ ಆಯ್ತಾ? ಅವನು ತುಂಬಾ ವೀಕ್ ಆಗಿದ್ದ ಅಂತ ಅರ್ಥ. ಟು ಪ್ಲೇ ದ ಮ್ಯಾಚ್. ಅರ್ಥ ಆಯ್ತಾ? ಹಿ ಕೆನಾಟ್ ಅಂತ ತೆಗೆದ್ಬಿಟ್ಟು ನಾನು ಟೂ ಅಂತ ಹಾಕಿದೀವಿ. ಹಿ ಇಸ್ ಟೂ ವೀಕ್ ಟು ಪ್ಲೇ ದ ಮ್ಯಾಚ್. ಅವ್ನ್ ಮ್ಯಾಚ್ ಆಡೋದಿಕ್ಕೆ ತುಂಬಾ ವೀಕ್ ಆಗಿದ್ದಾನೆ ಅಂತ ಇದರ ಅರ್ಥ. ಅರ್ಥ ಆಯ್ತಾ ಮಕ್ಳೇ? ಇವಾಗ ನಾನು ಈ ಎರಡು ಪದಗಳನ್ನ ಯೂಸ್ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಒಂದು ಸ್ಟೇಟ್ಮೆಂಟ್ ನ ಮಾಡಿದೀನಿ. ಇದನ್ ಮಾಡೋವಾಗ, ರೀರೈಟ್ ಮಾಡೋವಾಗ ಮಕ್ಳೇ ಯಾವಾಗ್ಲೂ ಜ್ಞಾಪಕ ಇಟ್ಕೊಳ್ಳಿ, ನೀವು ಅದರ ಟೆನ್ಸ್ ನ ಚೇಂಜ್ ಮಾಡಬಾರ್ದು, ಅದರ ಅರ್ಥವನ್ನ ಚೇಂಜ್ ಮಾಡಬಾರ್ದು. ಅರ್ಥ ಆಯ್ತಾ ಮಕ್ಳೇ? ಸೊ ಭಾಗವಾಗಿ ನೋಡಿ, ಕೇಳಿರುವ ಪದ ಯಾವುದು ಅಂತ ನೋಡಿ ಅರ್ಥ ಮಾಡ್ಕೊಂಡು ಚೇಂಜ್ ಮಾಡಿ. ಓಕೆನಾ ಮಕ್ಳೇ? ಸೊ ಮಕ್ಳೇ ಇವಾಗ ನೆಕ್ಸ್ಟ್ ಒನ್ ನೋಡೋಣ ಬನ್ನಿ. ಸೇಮ್ ಕ್ವೆಶ್ಚನ್ ಇದು. ಈ ಪರ್ಟಿಕ್ಯುಲರ್ ಸೆಂಟೆನ್ಸಸ್ ಅಥವಾ ಸ್ಟೇಟ್ಮೆಂಟ್ ನ ನೀವು ತಿರ್ಗಾ ಬರಿಬೇಕು. ಏನ್ ಯೂಸ್ ಮಾಡ್ಕೊಂಡು? ಸೋ, ದ್ಯಾಟ್ ಮತ್ತೆ ನಾಟ್. 3 ಕೊಟ್ಟಿದ್ದಾರೆ. ಎಷ್ಟು ಕಷ್ಟ, ನಾನು ಎಲ್ಲಿ ಫಿಟ್ ಮಾಡ್ಲಿ ಅಂತ ಅನ್ಕೊಂಬೇಡಿ. ಈಸಿ ಇದು. ಸ್ಟೇಟ್ಮೆಂಟ್ ಚಿಕ್ಕದಾಗಿದೆ. ಹಿ ವಾಸ್ ಟು ಓಲ್ಡ್ ಟು ಲರ್ನ್ ನ್ಯೂ ಥಿಂಗ್ಸ್. ಅವ್ನು ತುಂಬಾ ಓಲ್ಡ್ ಆಗಿದ್ದ ಹೊಸ ಕಾರ್ಯಗಳನ್ನ ಕಲಿಯೋದಿಕ್ಕೆ ಅಂತ ಕೊಟ್ಟಿದ್ದಾರೆ. ಜೂನ್ 2022. ಸೊ ಇದನ್ನ ನಾನು ಈ ಪದಗಳನ್ನ ಇಟ್ಕೊಂಡು ಹೇಗೆ ಚೇಂಜ್ ಮಾಡ್ತೀನಿ ನೋಡೋಣ ಬನ್ನಿ. ಸೊ ಇವಾಗ ಟೂ ಅಂತ ಕೊಟ್ಟಿದ್ದಾರೆ. ಟೂಗೆ ರೀಪ್ಲೇಸ್ಮೆಂಟ್ ಆಗುತ್ತೆ ನಮ್ಮ ಸೋ. ನೋಡೋಣ, ನಾ ಹೇಳ್ತೀನಿ ನಿಮ್ಗೆ. ಹಿ ವಾಸ್ ನೋಡಿ, ಹಿ ವಾಸ್ ಟೂ ಓಲ್ಡ್ ಬದಲು ಸೋ ಓಲ್ಡ್ ಅಂತ ಹಾಕಿದ್ದೀನಿ. ಆಯ್ತಾ? ಸೋ ಓಲ್ಡ್ ದ್ಯಾಟ್. ಅವನು ಎಷ್ಟು ಓಲ್ಡ್ ಆಗಿದ್ದ ಅಂದ್ರೆ ದ್ಯಾಟ್ ಹಿ, ಅವನಿಗೆ ಕುಡ್ ನಾಟ್ ಲರ್ನ್ ನ್ಯೂ ಥಿಂಗ್ಸ್. ಅವನಿಗೆ ಹೊಸ ಥಿಂಗ್ಸ್ ಕಲಿಯಕ್ ಆಗಲ್ಲ. ಸೊ ನಾನು ಇಲ್ಲಿ ದಟ್ ನ ಯೂಸ್ ಮಾಡ್ಕೊಂಡು ಆಡ್ ಮಾಡಿ ಹಿ ಕುಡ್ ನಾಟ್. ಆಯ್ತಾ? ಇಲ್ಲಿ ನಾಟ್ ನ ಹಾಕಿದೀನಿ ನೋಡಿ, ಲರ್ನ್ ನ್ಯೂ ಥಿಂಗ್ಸ್. ಸೊ ಇದರಿಂದ ನಮ್ಮ ಟೆನ್ಸು ಚೇಂಜ್ ಆಗ್ತಿಲ್ಲ, ಅರ್ಥನೂ ಚೇಂಜ್ ಆಗ್ತಿಲ್ಲ, ಅಂಡ್ ನಾನು 3 ಪದಗಳನ್ನು ಯೂಸ್ ಮಾಡಿದ್ದೀನಿ. ಅರ್ಥ ಆಯ್ತಾ ಮಕ್ಳೇ? ಸೊ ಅರ್ಥ ಸೇಮೇ ಇರುತ್ತೆ. ಆಯ್ತಾ? ಸೊ ನೀವು ಅರ್ಥ ಸೇಮ್ ಇಟ್ಕೊಂಡು ಹೆಂಗ್ ಚೇಂಜ್ ಮಾಡೋದು ಅದನ್ನ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. ಬಿಕಾಸ್ ಅರ್ಥ ಚೇಂಜ್ ಆಗೋದ್ರೆ ನಿಮ್ಗೆ ಏನು ಮಾರ್ಕ್ಸ್ ಸಿಗಲ್ಲ. ಓಕೆನಾ ಮಕ್ಳೇ? ಮುಂದೆ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್. ಕಂಬೈನ್ ದ ಸೆಂಟೆನ್ಸಸ್ ಯೂಸಿಂಗ್ ಆಸ್ ಸೂನ್ ಆಸ್, ನೋ ಸೂನರ್ ದ್ಯಾನ್. ಈ ಒಂದು ಕಂಜಂಕ್ಷನ್ ನ ಯೂಸ್ ಮಾಡ್ಕೊಂಡು ಎರಡು ಪದಗಳನ್ನ ಜಾಯಿನ್ ಮಾಡಿ ಅಂತ ಕೇಳಿದ್ದಾರೆ. ಒಂದು ಸ್ಟೇಟ್ಮೆಂಟ್ ಏನು ನೋಡೋಣ. ಎರಡು ಸ್ಟೇಟ್ಮೆಂಟ್ ನ ಜಾಯಿನ್ ಮಾಡಿ, ಪದ ಅಲ್ಲ, ಸ್ಟೇಟ್ಮೆಂಟ್ ನ ಜಾಯಿನ್ ಮಾಡಿ ಅಂತ ಹೇಳಿದ್ದಾರೆ. ಸ್ಟೇಟ್ಮೆಂಟ್ ಏನು ಅಂತ ನೋಡೋಣ ಬನ್ನಿ. ದ ಸನ್ ರೋಸ್, ದ ಫಾಗ್ ಡಿಸಪಿಯರ್ಡ್. ಸನ್ ಮೇಲ್ ಬಂತು, ಫಾಗ್ ಹೊಟ್ಟೋಯ್ತು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಜೂನ್ 2022 ಕೇಳಿದ್ರು. ಮೊದಲನೇದಾಗಿ ಫಸ್ಟ್ ಸ್ಟೇಟ್ಮೆಂಟ್ ನ ನಾವು ಹೆಂಗ್ ಮಾಡ್ತೀವಿ? ಆಸ್ ಸೂನ್ ಆಸ್ ಯೂಸ್ ಮಾಡ್ಕೊಂಡು ಮಾಡ್ಬೇಕಲ್ಲ ಮಕ್ಳೇ. ಸೊ ಮೊದಲನೇದಾಗಿ as soon as the sun rose the fog disappeared. ನಾನು ಇಲ್ಲಿ as soon as ಅಂದ್ರೆ
ಸನ್ ಮೇಲೆ ಬಂದಿದ್ದ ತಕ್ಷಣ ಫಾಗ್ ಹೊಟ್ಟೋಯ್ತು ಅಂತ ಬರ್ದಿದ್ದೀನಿ. ಸೊ ಅರ್ಥ ಕೂಡ ಸೇಮ್ ಇದೆ, ತುಂಬಾ ಈಸಿ. ನೋ ಸೂನರ್ ದ್ಯಾನ್ ಅಂತ ಕೇಳಿದಾರಲ್ಲ ಮಕ್ಕಳೇ, ಇವಾಗ 2 ಫಾರ್ಮಲ್ ಇದೆ. ಇಲ್ಲಿ ನೋ ಸೂನರ್ ಡಿಡ್ ಅಂತ ನಾವು ಯೂಸ್ ಮಾಡಿದ್ರೆ, ನಾವಿಲ್ಲಿ ನೋಡ್ತಿದ್ರಲ್ಲ ರೈಸ್ ಅಂತ ಯೂಸ್ ಮಾಡಿದೀವಿ. ದ ಸನ್ ರೈಸ್ ದ್ಯಾನ್ ದ ಫಾಗ್ ಡಿಸಪಿಯರ್ಡ್ ಅಂತ ಹಾಕಿದೀವಿ ಆಯ್ತಾ. ಸೊ ಇದು ಮೊದಲನೇ ಟೈಪ್, ನೀವು ಈ ತರನು ಕೂಡ ಬರಿಬಹುದು. ನೆಕ್ಸ್ಟ್ ನೋ ಸೂನರ್ ಹ್ಯಾಡ್ ಅಂತ ಪಾಸ್ಟ್ ಪಾರ್ಟಿಸಿಪಲ್ ಅಲ್ಲಿ ನಾವು ಬರೆದ್ರೆ, the sun risen than the fog disappeared. risen ಏನಿದೆ ಅದು ಪಾಸ್ಟ್ ಅಲ್ಲಿ ಕೂಡ ಇದೆ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನ ನೀವು ಜ್ಞಾಪಕ ಇಟ್ಕೊಂಡ್ರೆ ಆನ್ಸರ್ ಕರೆಕ್ಟ್ ಆಗಿ ಬರೀಬಹುದು. 4ನೇ ಎಕ್ಸಾಂಪಲ್ ನೋಡೋಣ ಬನ್ನಿ. ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ನೀವು ರೀರೈಟ್ ಮಾಡಬೇಕು. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ನಾಟ್ ಓನ್ಲಿ ಬಟ್ ಆಲ್ಸೋ. ನಾಟ್ ಓನ್ಲಿ ಮತ್ತೆ ಬಟ್ ಆಲ್ಸೋ ಯೂಸ್ ಮಾಡಿಕೊಂಡು ಇದನ್ನ ಬರಿಬೇಕಾಗುತ್ತೆ. ಕ್ವೆಶ್ಚನ್ ಏನು ಅಥವಾ ನಿಮ್ಮ ಸ್ಟೇಟ್ಮೆಂಟ್ ಏನು? ಬಿಸೈಡ್ಸ್ ಬೀಯಿಂಗ್ ಇಂಟೆಲಿಜೆಂಟ್ ಶಿ ಇಸ್ ಹಾರ್ಡ್ ವರ್ಕಿಂಗ್. ಅವಳು ಇಂಟೆಲಿಜೆಂಟ್ ಆಗಿದ್ಲು, ಬಟ್ ಅದರ ಬಿಟ್ಟು ಅವಳು ಹಾರ್ಡ್ ವರ್ಕಿಂಗ್ ಕೂಡ ಆಗಿದ್ರು ಅಂತ ಆಗಿದ್ಲು ಅಂತ ಹೇಳಿದ್ದಾರೆ. ಸೊ ಇವಾಗ ಈ ನಾಟ್ ಓನ್ಲಿ ಬಟ್ ಆಲ್ಸೋ ಯೂಸ್ ಮಾಡ್ಕೊಂಡು ನೀವು ಇದನ್ನ ಹೆಂಗೆ ರೀರೈಟ್ ಮಾಡ್ತೀರಾ? ಮಾರ್ಚ್ 2017 ಅಲ್ಲಿ ಕೇಳಿದ್ರು, ಶಿ ಇಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್, ಅವಳು ಬರೀ ಇಂಟೆಲಿಜೆಂಟ್ ಅಲ್ಲ, ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್, ಅದರ ಜೊತೆಗೆ ಅವಳು ಹಾರ್ಡ್ ವರ್ಕಿಂಗ್ ಕೂಡ ಅಂತ ಹೇಳಿದ್ದಾರೆ. ಸೊ ಶಿ ಇಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್. ಸೊ ಅರ್ಥ ಸೇಮೇ ಇದೆ ಮಕ್ಕಳೇ, ಈ ತರ ಬರೆದ್ರೆ ನಿಮ್ಗೆ ಖಂಡಿತ ಮಾರ್ಕ್ಸ್ ಸಿಗತ್ತೆ. ಸೊ ಮಕ್ಕಳೇ ಇಲ್ಲಿ ಒಂದು ಜ್ಞಾಪಕ ಇಟ್ಕೊಳ್ಳಿ, ಈ ಪರ್ಟಿಕ್ಯುಲರ್ ವರ್ಡ್ಸ್ ಏನಿದೆ ಅದನ್ನ ನೀವು ಎಕ್ಸ್ಚೇಂಜ್ ಕೂಡ ಮಾಡೋಕ್ಕಾಗಲ್ಲ. ಆನ್ಸರ್ ಬರೆಯುವಾಗ ಶಿ ಇಸ್ ನಾಟ್ ಓನ್ಲಿ ಹಾರ್ಡ್ ವರ್ಕಿಂಗ್ ಬಟ್ ಆಲ್ಸೋ ಇಂಟೆಲಿಜೆಂಟ್ ಅಂತ ಬರೆದ್ರೆ ಅರ್ಥ ಚೇಂಜ್ ಆಗ್ಬಿಡುತ್ತೆ. ಇಲ್ಲಿ ಕೊಟ್ಟಿರೋದು ಬಿಸೈಡ್ಸ್ ಬೀಯಿಂಗ್ ಇಂಟೆಲಿಜೆಂಟ್ ಶಿ ಇಸ್ ಹಾರ್ಡ್ ವರ್ಕಿಂಗ್, ಇಂಟೆಲಿಜೆಂಟ್ ಇದ್ದಾಳೆ ಬಟ್ ಅದ್ರ ಬಿಟ್ಟು ಅವಳು ಹಾರ್ಡ್ ವರ್ಕಿಂಗ್ ಅಂತ ಹೇಳಿದಾರಲ್ವಾ. ಇವಾಗ ಅದ್ರ ಉಲ್ಟಾ ಬರೆದ್ರೆ ಅರ್ಥನೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಸೊ ಹಂಗೆ ನೀವು ಬರಿಬೇಕಾಗತ್ತೆ, ಶಿ ಇಸ್ ನಾಟ್ ಓನ್ಲಿ ಇಂಟೆಲಿಜೆಂಟ್ ಬಟ್ ಆಲ್ಸೋ ಹಾರ್ಡ್ ವರ್ಕಿಂಗ್ ಅಂತ. ಓಕೆನಾ ಮಕ್ಕಳೇ? ಇವಾಗ ಮುಂದೆ ನೋಡೋಣ ಬನ್ನಿ. ಇದ್ರ ಜೊತೆಗೆ ಮಕ್ಕಳೇ ನಾವು ಇವಾಗ ಟೈಪ್ 3 ಅಂದ್ರೆ ಇದು ಅದರ್ ಟೈಪ್, ಇದು ಒಂದಿಷ್ಟು ಬೇರೆ ಬೇರೆ ಗ್ರಾಮರ್ ಟಾಪಿಕ್ಸ್ ನ ಜಾಯಿನ್ ಮಾಡಿ ಇದರಲ್ಲಿ ಹಾಕಿದೀವಿ. ನಿಮ್ಗೆ ಅಕಸ್ಮಾತ್ ಈ ಪರ್ಟಿಕ್ಯುಲರ್ ಗ್ರಾಮರ್ ಟಾಪಿಕ್ಸ್ ಯಾವುದು ಏನಪ್ಪಾ ಅಂತ ಬೇಕಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀವಿ. ಮೊದಲನೇದಾಗಿ ಮೊದಲನೇ ಕ್ವೆಶ್ಚನ್ ನ ನೋಡೋಣ. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ ಇಮೋಷನಲ್. ಇಲ್ಲಿ ಇಮೋಷನಲಿ ಅಂತ ಕೊಟ್ಟಿದ್ದಾರೆ, ಅದನ್ನ ನೀವು ಇಮೋಷನಲ್ ಯೂಸ್ ಮಾಡ್ಕೊಂಡು ಇದೇ ಸ್ಟೇಟ್ಮೆಂಟ್ ನ ಬರಿಬೇಕಾಗತ್ತೆ. ಅರ್ಥ ಆಯ್ತಾ? ಅರ್ಥ ಚೇಂಜ್ ಆಗಬಾರ್ದು. ಸೊ ಇದನ್ನ ಮಾರ್ಚ್ 2020 ಕೇಳಿದ್ರು, ಶಿ ಸ್ಪೋಕ್ ವೆರಿ ಇಮೋಷನಲಿ ಅಂತ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟ್ ನಾನು ಬರೀ ಇಮೋಷನಲ್ ಯೂಸ್ ಮಾಡ್ಕೊಂಡು ಹೇಗೆ ಬರಿತೀನಿ ನೋಡೋಣ ಬನ್ನಿ. ಶಿ ವಾಸ್ ಇಮೋಷನಲ್ ವೆನ್ ಶಿ ಸ್ಪೋಕ್. ಅರ್ಥ ಆಯ್ತಾ? ಶಿ ವಾಸ್ ಇಮೋಷನಲ್ ವೆನ್ ಶಿ ಸ್ಪೋಕ್, ಅವಳು ಇಮೋಷನಲ್ ಆಗಿದ್ಲು ಮಾತಾಡಿದಾಗ, ಅವಳು ಇಮೋಷನಲಿ ಮಾತಾಡಿದ್ಲು ಅಂತ ಫಸ್ಟ್ ಇದೆ. ಆಯ್ತಾ? ಆವಾಗ ನಾವು ಇದನ್ನ ಈ ತರ ಚೇಂಜ್ ಮಾಡ್ತೀವಿ. ಸೊ ಇದನ್ನ ಮಾಡೋವಾಗ ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಶಿ ವಾಸ್ ಇಮೋಷನಲ್ ಅಂತ ಬರೆದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ, ಪೂರ್ತಿ ಬರಿಬೇಕಾಗತ್ತೆ. ಶಿ ವಾಸ್ ಇಮೋಷನಲ್ ವೆನ್ ಶಿ ಸ್ಪೋಕ್. ಶಿ ಸ್ಪೋಕ್ ಅಂತ ಕೊಟ್ಟಿದ ತಕ್ಷಣ ನಮ್ಗೆ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಂತ ಗೊತ್ತಾಗತ್ತಲ್ವಾ. ಸೊ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಶಿ ವಾಸ್ ಇಮೋಷನಲ್ ವೆನ್ ಶಿ ಸ್ಪೋಕ್ ಅಂತ ಹಾಕಿದ್ದೀನಿ. ಸೊ ಇದನ್ನ ಜ್ಞಾಪಕ ಇಟ್ಕೊಂಡ್ರೆ ನೀವು ಇದನ್ನ ಕರೆಕ್ಟ್ ಆಗಿ ಬರಿಬಹುದು. ಮುಂದಿನ ಎಕ್ಸಾಂಪಲ್ ನ ನೋಡೋಣ. ರೀರೈಟ್ ದ ಸೆಂಟೆನ್ಸ್ ಯೂಸಿಂಗ್ ದಿ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ಸ್ ಆಫ್ ದ ವರ್ಬ್ ಇನ್ ದ ಬ್ರಾಕೆಟ್. ಸೊ ಈ ಬ್ರಾಕೆಟ್ ಅಲ್ಲಿ ಒಂದಿಷ್ಟು ವರ್ಬ್ ನ ಕೊಟ್ಟಿದ್ದಾರೆ, ಅದಕ್ಕೆ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರ್ಮ್ ಅಲ್ಲಿ ನೀವು ಬರಿಬೇಕಾಗತ್ತೆ. ಆಫ್ಟರ್ ಐ ಹಿಯರ್ ದ ನ್ಯೂಸ್ ಐ ಹರಿ ಟು ಸಿ ಹರ್. ಆಯ್ತಾ? ನಾನು ನ್ಯೂಸ್ ಕೇಳಿದ ಮೇಲೆ ಅವಳನ್ನ ನೋಡಕ್ಕೆ ಹರೀಡ್ ಆಗಿ ಹೋದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನಾವು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆಯಾ, ಪಾಸ್ಟ್ ಟೆನ್ಸ್ ಅಲ್ಲಿ ಇದೆಯಾ, ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆಯಾ? ಯಾವ ಟೆನ್ಸ್ ಅಲ್ಲಿ ಇದೆ? ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅಲ್ವಾ. ಸೊ ಇವಾಗ ನಾ ಹರಿ ಹಿಯರ್ ಹಂಗೆ ಬರೆದ್ರೆ ಕರೆಕ್ಟ್ ಆಗಿರುತ್ತಾ? ಇಲ್ಲ. ಆಯ್ತಾ? ಸೊ ಇದನ್ನ ಸೆಪ್ಟೆಂಬರ್ 2020 ಕೇಳಿದ್ರು, ಆಫ್ಟರ್ ಐ ಹರ್ಡ್. ಹಿಯರ್ ಇನ್ ಪಾಸ್ಟ್ ಟೆನ್ಸ್ ಏನು? ಹರ್ಡ್. ಆಫ್ಟರ್ ಐ ಹರ್ಡ್ ದ ನ್ಯೂಸ್ ಐ ಹರಿ. ಕರೆಕ್ಟಾ? ಇಲ್ಲ, ಹರೀಡ್. ಪಾಸ್ಟ್ ಟೆನ್ಸ್ ಅಲ್ಲಿ ಹೆಂಗಿರುತ್ತೆ ಹರಿದು? ಹರೀಡ್. ಹರೀಡ್ ಟು ಸಿ ಹರ್. ಅರ್ಥ ಆಯ್ತಾ ಮಕ್ಳೇ? ಸೊ ನೀವು ಯಾವ ಟೆನ್ಸ್ ಅಲ್ಲಿ ಬರ್ದಿದ್ದಾರೆ ಈ ಸ್ಟೇಟ್ಮೆಂಟ್ ಅಂತ ನೋಡ್ಕೊಂಡ್ರೆ ಆ ಪರ್ಟಿಕ್ಯುಲರ್ ವರ್ಡ್ ನ ಆ ಟೆನ್ಸ್ ಅಲ್ಲಿ ಚೇಂಜ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ನಾನು ಏನ್ ಮಾಡಿದೆ, ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಓದ್ದೆ, ಅದ್ ಯಾವ ಟೆನ್ಸ್ ಅಲ್ಲಿ ಇದೆ ಅಂತ ನೋಡ್ಕೊಂಡೆ, ನಾ ಹೇಳ್ಕೊಂಡೆ ಓ ಇದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಅರ್ಥ ಆಯ್ತಾ? ನಿಮ್ಗೊಂದು ಸ್ಟೇಟ್ಮೆಂಟ್ ಅಕಸ್ಮಾತ್ ಯಾವ ಟೆನ್ಸು ಅಂತ ಗೊತ್ತಾಗ್ದರೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಮುಂಚೆ ನಡೆದಿರೋದಾ, ಆವಾಗ ನಡೀತಿರೋದಾ, ಇಲ್ಲ ಮುಂದೆ ನಡೆಯುವಂತ ಕಾರ್ಯನ ಅಂತ. ಅದ್ರ ಮೇಲೆ ನೀವು ಇದನ್ನ ಚೇಂಜ್ ಮಾಡ್ಕೊಬಹುದು. ಅರ್ಥ ಆಯ್ತಾ? ನಡೀರಿ ಇವಾಗ ನೆಕ್ಸ್ಟ್ ಒನ್ ನೋಡೋಣ. ಪಂಚುಯೇಟ್ ದ ಸೆಂಟೆನ್ಸಸ್. ಇದಕ್ಕೆ ಪಂಚುಯೇಷನ್ ಮಾರ್ಕ್ ಹಾಕ್ಬೇಕು. ವಾಟ್ ಅನ್ ಈಸಿ ಪೇಪರ್ ಸೆಡ್ ಅಶೋಕ್.
ನಾವು ಓದೋವಾಗ್ಲೇ ನಿಮಗೆ ಗೊತ್ತಾಗಿರ್ಬೇಕಿದ್ ಯಾವ್ದು ಅಂತ. ವಾಟ್ ಅಂತ ನೋಡಿದ ತಕ್ಷಣ ಕ್ವೆಶನ್ ಮಾರ್ಕ್ ಹಾಕ್ತೀರಾ? ನೋಡೋಣ ಬನ್ನಿ. ಇವಾಗ ಸೆಪ್ಟೆಂಬರ್ 2020 ಕೇಳಿದ್ರು ವಾಟ್ ಎನ್ ಈಸಿ ಪೇಪರ್ ಅಂದ್ರೆ ಅದು ಕೊಟೇಶನ್ ಅಲ್ಲಿ ಹಾಕಿದೀವಿ. ವಾಟ್ ಎನ್ ಈಸಿ ಪೇಪರ್ ಅಂತ ಸೆಟ್ ಅಶೋಕ್. ಅಶೋಕ್ ಆದ ತಕ್ಷಣ ಫುಲ್ ಸ್ಟಾಪ್. ಅರ್ಥ ಆಯ್ತಾ? ಸೊ ಇದನ್ನ ನೀವು ನೋಡ್ಕೊಳ್ಬೇಕು. ವಾಟ್ ಎನ್ ಈಸಿ ಪೇಪರ್ ಅಂದ್ರೆ ಅದು ಎಕ್ಸ್ಕ್ಲಮೇಷನ್. ಅವನಿಗೊಂಥರ ಆಶ್ಚರ್ಯ ಆಗಿದೆ, ವಾಟ್ ಎನ್ ಈಸಿ ಪೇಪರ್ ಅಂತ ಹೇಳ್ದ ಅಂತ. ಸೊ ಅದಕ್ಕೊಂದು ಎಕ್ಸ್ಕ್ಲಮೇಷನ್ ಮಾರ್ಕ್ ಬಂದಿದೆ ಕೋಟ್ಸ್ ಒಳಗೆ. ಆಯ್ತಾ? ಸೆಟ್ ಅಶೋಕ್. ಅದ್ರ ಜೊತೆಗೆ ಮಕ್ಕಳೇ ಇಲ್ಲಿ ಕ್ಯಾಪಿಟಲ್ ಲೆಟರ್ಗಳು ಕೂಡ ಇದೆ. ಸೊ ಇಲ್ಲಿ ನೋಡಿದ್ರೆ ವಾಟ್ ಕ್ಯಾಪಿಟಲ್ ಲೆಟರ್ ಇರ್ಲಿಲ್ಲ, ಸೊ ವಾಟ್ ಅಂತ ಹಾಕಿದೀನಿ. ಅಶೋಕ್ ಏನ್ ಕೂಡ ಕ್ಯಾಪಿಟಲ್ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಸೊ ಇದ್ರ ಜೊತೆಗೆ ಒಂದು ಹೆಸರಾಗಿರೋದ್ರಿಂದ ಅದು ಕ್ಯಾಪಿಟಲ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಕ್ಯಾಪಿಟಲ್ ಇಲ್ಲಿ ಹಾಕಿದೀನಿ, ಅದ್ರ ಜೊತೆಗೆ ಫುಲ್ ಸ್ಟಾಪ್. ಓಕೆನಾ ಮಕ್ಕಳೇ? ಸೊ ಇದ್ರ ಜೊತೆಗೆ ನಡೀರಿ ಮಕ್ಕಳೇ ನೆಕ್ಸ್ಟ್ ಎಕ್ಸಾಂಪಲ್ ನ ನೋಡೋಣ. ಕಂಪ್ಲೀಟ್ ದ ಇಫ್ ಕ್ಲಾಸ್. ಇಫ್ ಇಂದ ಸ್ಟಾರ್ಟ್ ಆಗಿರುವಂತಹ ಒಂದು ಸೆಂಟೆನ್ಸ್ ನ ಹೇಗೆ ಕಂಪ್ಲೀಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಇದನ್ನ ನೋಡೋಣ. ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂತ ಕೇಳಿ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ, ಬರೀ ಈ ಕ್ವೆಶನ್ ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಇಫ್ ಶಿ ಹ್ಯಾಡ್ ಬ್ರಾಟ್ ಹರ್ ಕ್ಯಾಮ್ರಾ ಶಿ ಡ್ಯಾಶ್ ಟೇಕನ್ ಸಮ್ ಫೋಟೋಗ್ರಾಫ್ಸ್. ಸೊ ಇಲ್ಲಿ ಹೆಂಗಿರುತ್ತೆ ಆನ್ಸರು ಏನು ನೋಡೋಣ. ಹ್ಯಾಡ್ ಬ್ರಾಟ್, ಸೊ ಇದು ಪಾಸ್ಟ್ ಅಲ್ಲಿ ಇದೆ. ಅವಳು ಅವಳ ಕ್ಯಾಮ್ರಾ ತಂದಿದ್ರೆ ಅವಳು ಸ್ವಲ್ಪ ಫೋಟೋಗ್ರಾಫ್ಸ್ ನ ತಗೊಂಡಿರ್ತಿದ್ಲು. ಸೊ ವುಡ್ ಹ್ಯಾವ್ ಅಂದ್ರೆ ಇದು ಹೈಪೋಥೆಟಿಕಲ್ ಸಿಚುಯೇಷನ್. ಅವಳು ಕ್ಯಾಮ್ರಾ ತಂದಿಲ್ಲ, ಬಟ್ ತಂದಿದ್ರೆ ಅವಳು ಫೋಟೋ ತಗೊಂತಿದ್ಲು. ಅರ್ಥ ಆಯ್ತಾ? ಸೊ ಅದಕ್ಕೆ ವುಡ್ ಹ್ಯಾವ್ ನ ನಾವು ಯೂಸ್ ಮಾಡ್ತೀವಿ. ಓಕೆ, ನಡೀರಿ ಇವಾಗ ನೆಕ್ಸ್ಟ್ ಒನ್ ನೋಡೋಣ. ರೀರೈಟ್ ದಿಸ್ ಸೆಂಟೆನ್ಸ್ ಇಂಟು ಅಸರ್ಟಿವ್. ಹೌ ಸ್ವೀಟ್ ದಿಸ್ ರೋಸ್ ಸ್ಮೆಲ್ಸ್ ಅಂತ ಕೇಳಿದ್ದಾರೆ. ಇದು ಮಾರ್ಚ್ 2022 ಎಷ್ಟು ಸ್ವೀಟ್ ಆಗಿ ರೋಸ್ ಸ್ಮೆಲ್ ಆಗ್ತಿದೆ. ಇದ್ರ ಜೊತೆಗೆ ಇದೊಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಇದನ್ನ ನಾವು ನಾರ್ಮಲ್ ಸೆಂಟೆನ್ಸ್ ಚೇಂಜ್ ಮಾಡಬೇಕು. ಅಂಡ್ ಇದನ್ನ ಅಸರ್ಟಿವ್ ಒಂಥರ ಪಾಸಿಟಿವ್ ಆಗಿ ನಾವು ಇದನ್ನ ಹೇಗೆ ಬರಿತೀವಿ ನೋಡೋಣ ಬನ್ನಿ. ದಿಸ್ ರೋಸ್ ಸ್ಮೆಲ್ಸ್ ವೆರಿ ಸ್ವೀಟ್. ಅರ್ಥ ಆಯ್ತಾ? ಸೊ ಇದು ನಾವು ಎಕ್ಸ್ಕ್ಲಮೇಷನ್ ತೆಗೆದ್ಬಿಟ್ಟು ನಾರ್ಮಲ್ ಸ್ಟೇಟ್ಮೆಂಟ್ ಅಲ್ಲಿ ಅಸರ್ಟಿವ್ ಆಗಿ ಒಂದಿಷ್ಟು ಪಾಸಿಟಿವಿಟಿ ಇಂದ ಇದನ್ನ ಬರ್ದಿದ್ದೀವಿ. ಓಕೆನಾ ಮಕ್ಕಳೇ? ಸೊ ಇದರ ಜೊತೆಗೆ ನಾವು ಈ ಪರ್ಟಿಕ್ಯುಲರ್ ವಿಡಿಯೋನ ಅಂತ್ಯಕ್ಕೆ ಬಂದಿದ್ದೀವಿ. ಇಲ್ಲಿ ನಾನು ಸುಮಾರು ಒಂದು ಗ್ರಾಮರ್ ಟಾಪಿಕ್ ನ ಮಿಕ್ಸ್ ಮಾಡಿ ನಿಮಗೆ ಕವರ್ ಮಾಡಿದ್ದೆ. ಸೊ ಅಕಸ್ಮಾತ್ ನಿಮಗೆ ಡೀಟೇಲ್ ವಿಡಿಯೋ ಬೇಕು ಅಂದ್ರೆ ನಿಮಗೆ ಗೊತ್ತಲ್ಲ ಏನ್ ಮಾಡ್ಬೇಕು, ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾವು ಖಂಡಿತ ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಕೂಡ ಮಾಡಿ ಹಾಕ್ತೀವಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಟ್ ಪರೀಕ್ಷೆ ಚಾನೆಲ್ನ ಚೆಕ್ಔಟ್ ಮಾಡೋದನ್ನು ಮರಿಬೇಡಿ. ಅಲ್ಲಿ ನಿಮಗೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಬಿಟ್ಟು ಕೋರ್ ಸಬ್ಜೆಕ್ಟ್ಸ್ ಕೂಡ ಸಿಗುತ್ತೆ. ಮತ್ತೆ ನಿಮಗೆ ಓದೋವಾಗ ಡೌಟ್ಸ್ ಬರುತ್ತಲ್ವಾ, ಆ ಡೌಟ್ಸ್ನ ಆನ್ಸರ್ ಮಾಡೋದಕ್ಕೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಇದೆ. ಅದನ್ನು ಜಾಯ್ನ್ ಆಗಿ ಎಲ್ಲ ಡೌಟ್ಸ್ನ ಕೇಳಿ ನಾವು ಆನ್ಸರ್ ಮಾಡ್ತೀವಿ. ಸೊ ಇದರ ಜೊತೆಗೆ ಟಾಟಾ ಬಾಯ್ ಬಾಯ್ ಹೇಳ್ತಾ ಸಿ ಯು ಮಕ್ಕಳೇ, ಬಾಯ್.